ಹಲೋ ಎಲ್ರಿಗೂ ಹಲೋ ನಮಸ್ಕಾರ. ನನ್ನ ಹೆಸರು ಪೂಜಾ. ವೆಲ್ಕಮ್ ಟು ಆರ್ಯವಂಶಿ ಪೂಜಾ ಯೂಟ್ಯೂಬ್ ಟ್ಯಾರೋ ಚಾನಲ್. ಸೊ ಇವತ್ತು ನಾನು ಮಾಡೋಂತಹ ವಿಡಿಯೋ ಬಂದು ಲಾರ್ಡ್ ಬುದ್ಧ ಕಡೆಯಿಂದ ನಿಮ್ಗೇನು ಮೆಸೇಜ್ ಆ್ಯಂಡ್ ಗೈಡೆನ್ಸ್ ಇದೆ ಅಂತ. ಓಕೆ, ಸೊ ಸ್ಪಿರಿಚುವಾಲಿಟಿನಲ್ಲಿ ಬೇಸಿಕ್ಲಿ ಕೃಷ್ಣ, ವಿಷ್ಣು, ಬುದ್ಧ ಎಲ್ಲ ನಾವು ವಿಷ್ಣುದೇ ಇನ್ನೊಂದು ರೂಪ ಅಂತ ನೋಡ್ತೀವಿ. ಸೊ ಪ್ಲೀಸ್ ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಬುದ್ಧ ಅವ್ರ ಕಡೆಯಿಂದ ನಿಮಗೆ ಏನು ಮೆಸೇಜಸ್ ಇದೆ, ಯಾವುದ್ರ ಬಗ್ಗೆ ವಾರ್ನಿಂಗ್ಸ್ ಅಥವಾ ಗೈಡೆನ್ಸ್ ಅಥವಾ ಖುಷಿ ವಿಚಾರ, ಓಕೆ ಏನಿದೆಯೋ ಬನ್ನಿ ನೋಡೋಣ ಹಾಗಿದ್ರೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಟ್ಯಾರೋ. ಓಕೆ, ಸೊ ನಾನು ಇನ್ನೊಂದು ಅನೌನ್ಸ್ಮೆಂಟ್ ಅಲ್ಲ, ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಮಾತ್ರ. ದ್ಯಾಟ್ ಈ ವೀಕ್ ನೆಕ್ಸ್ಟ್ ವೀಕ್ ಇಲ್ಲ ಅಂದರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ನಲ್ಲಿ ನಾನು ಆನ್ ಕ್ಯಾಮ್ರಾ ಬರೋಕ್ಕೆ ಶುರು ಮಾಡ್ತೀನಿ. ಐ ಹೋಪ್ ನೀವು ನಂಗೆ ಇಷ್ಟೇ ಲವ್ ಆ್ಯಂಡ್ ರೆಸ್ಪೆಕ್ಟ್ ತೋರಿಸ್ತೀರಾ ಅಂತ. ಸೊ ಆಲ್ ನನ್ನ ಕಡೆಯಿಂದನೂ ನಿಮ್ಗೆ ಎಲ್ರಿಗೂ ಲವ್ ಆ್ಯಂಡ್ ರೆಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ನಾನು ರೀಡಿಂಗ್ಸ್ ತೊಗೊಳೋದು ಆ್ಯಂಡ್ ಒನ್ಸ್ ನಾನು ಕ್ಯಾಮ್ರಾ ಮುಂದೆ ಬಂದಮೇಲೆ ನಾನು ನಿಮಗೆ ಝೂಮ್ ಲಿಂಕ್ ಕಳಿಸೋದು ಆ್ಯಂಡ್ ಫೇಸ್ ಟು ಫೇಸ್ ರೀಡಿಂಗ್ ಮಾಡೋದು. ಐ ವಾಸ್ ಜಸ್ಟ್ ಈ ಟೈಮ್ ಬರಲಿ ಅಂತ ನಾನು ವೇಟ್ ಮಾಡ್ತಾಯಿದ್ದೆ ಅಷ್ಟೇ ಇಷ್ಟು ದಿವಸ. ಸೊ ಹಾಗಾಗಿ ನಾನು ರೀಡಿಂಗ್ಸ್ ಕೂಡ ಸ್ವಲ್ಪ ಕಮ್ಮಿ ಆಲ್ಮೋಸ್ಟ್ ತೊಗೊಂಡೇ ಇಲ್ಲ ನಿಜ ಹೇಳ್ಬೇಕಂದ್ರೆ. ಸೊ ಆನ್ ಕ್ಯಾಮ್ರಾ ಬಂದಮೇಲೆ ನಾನು ಲೈವ್ ಬರ್ತೀನಿ ಆ್ಯಂಡ್ ಚಾನಲಲ್ಲಿ ತುಂಬಾ ನನ್ನದೇ ಆದಂತಹ ಚಾನೆಲ್ಡ್ ಮಂತ್ರಗಳು ಚಾಂಟಿಂಗ್ ಮಾಡ್ತೀನಿ. ನೀವು ಅದನ್ನು ಕೇಳಿಸ್ಕೊಳ್ಳಿ ಸಾಕು. ಓಕೆ, ನಿಮ್ಮ ಕರ್ಮಗಳು ರೆಡ್ಯೂಸ್ ಆಗ್ತಾ ಬರುತ್ತೆ. ರೆಡ್ಯೂಸ್ ಅಂದರೆ ಫುಲ್ ಝೀರೋ ಯಾರ ಕರ್ಮನೂ ಕಂಪ್ಲೀಟಾಗಿ ಝೀರೋ ಆಗೋಲ್ಲ. ಇಲ್ಲಾಂದರೆ ನಾವು ಯಾರೋ ಮನುಷ್ಯನ ರೂಪದಲ್ಲಿ ಅಥವಾ ಯಾವುದಾದ್ರೂ ಒಂದು ಪ್ರಾಣಿ ರೂಪದಲ್ಲಿ ಹುಡ್ತಾನೆ ಇರಲಿಲ್ಲ. ಸೊ ಇಂಟೆನ್ಸಿಟಿ ಇರುತ್ತಲ್ಲ, ನೋವಾಗೋ ಅಷ್ಟು ಜಾಸ್ತಿ ಆ ಪೇಯ್ನ್ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಸೊ ನನ್ನ ಜೊತೆ ನೀವು ಚಾಂಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಏನು ಚಾಂಟ್ ಮಾಡಿದ್ದೀನಿ, ಯಾವ ಪದ ಅದು ಅಂತ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಮಂತ್ರನ ಹಾಕಿರ್ತೀನಿ. ಸೊ ನಾನು ಆನ್ ಕ್ಯಾಮ್ರಾ ಬಂದಮೇಲೆ ಈ ಚಾನಲ್ ತುಂಬ ಬೂಮ್ ಆಗುತ್ತೆ. ಐ ಮೀನ್ ತುಂಬ ಜಾಸ್ತಿ ಲಾಟ್ ಆಫ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಸೊ ಓಕೆ, ಸೊ ನನ್ನ ಕೈ ಸ್ವಲ್ಪ ಅರ್ಶಿನ ಆಗಿದೆ, ಸೊ ಡೋಂಟ್ ಮೈಂಡ್ ಆಯಿತಾ. ಸೊ ಬನ್ನಿ ಆಗಿದೆ ನೋಡೋಣ ಲಾರ್ಡ್ ಬುದ್ಧ ಕಡೆಯಿಂದ ನಿಮ್ಗೇನು ಮೆಸೇಜ್ ಇದೆ, ಗೈಡೆನ್ಸ್ ಇದೆ ಅಂತ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಥ್ಯಾಂಕ್ ಯು ಸೊ ಮಚ್. ಸಿಂಪಲ್ಲಾಗಿ ಇಟ್ಕೊಳ್ಳಿ, ತುಂಬ ಕಾಂಪ್ಲಿಕೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಫಸ್ಟ್ ಮೆಸೇಜ್ ಸಿಂಪಲ್ಲಾಗಿ ಇಟ್ಕೊಳ್ಳಿ ಆ್ಯಂಡ್ ತುಂಬ ಕಾಂಪ್ಲಿಕೇಟೆಡಾಗಿ ಇಟ್ಕೊಳ್ಳೋಕ್ಕೆ ಹೋಗ್ಬಿಡಿ. ಸೊ ದ್ಯಾಟ್ ಏನಕ್ಕೆ ಅಂತಂದರೆ ನಿಮಗೆ ಡಿಸಿಷನ್ ತೊಗೊಳ್ಳೋಕ್ಕೆ ಈಸಿ ಆಗಲಿ ಅಂತ. ಓಕೆ, ಸಿಂಪಲ್ಲಾಗಿರಲಿ, ಕಾಂಪ್ಲಿಕೇಟ್ ಮಾಡೋಕ್ಕೆ ಹೋಗ್ಬಿಡಿ. ಓಕೆ, ಥ್ಯಾಂಕ್ ಯು. ಸೊ ಶಫಲ್ ಆಯಿತು. ಲೆಟ್ಸ್ ಸಿ ನಮ್ಮ ನಂಬರ್ 1 ಕಾರ್ಡ್ 10 ಆಫ್ ಸ್ವರ್ಡ್ಸ್. ಓಕೆ, ರೆಸ್ಟ್ ಬೇಕು ಕೆಲವ್ರಿಗೆ, ಫಿಸಿಕಲ್ ರೆಸ್ಟ್ ಬೇಕು ಲಿಟ್ರಲಿ. ಓಕೆ, ಫಿಸಿಕಲಿ ನೀವು ನಿದ್ದೆ ಮಾಡೋದು ಸ್ವಲ್ಪ ಜಾಸ್ತಿ ಮಾಡಿ, ಅಂದರೆ ಇಡೀ ದಿವಸ ಮಾಡಬೇಡಿ. ನಿಮ್ಮ ಸ್ಟ್ರೆಸ್ಡ್ ಔಟ್ ಆಗಿದ್ದೀರಾ ಕೆಲವರು, ಸೊ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಫಿಸಿಕಲ್ ಬಾಡಿಗೆ ರೆಸ್ಟ್ ಕೊಡಿ. ಓಕೆ ಓಕೆ, ಲೆಟ್ಸ್ ಸಿ. ಓಕೆ, ವೀಲ್ ಆಫ್ ಫಾರ್ಚೂನ್, ಪಾಠ ಕಳೀತಾ ಇದ್ದೀರಾ. ಎಸ್, ಅದೇ ನಾನು ಹೇಳಿದ್ದು, ನಿಮ್ಮ ಫಿಸಿಕಲ್ ಬಾಡಿ ಸ್ವಲ್ಪ ರೆಸ್ಟ್ ಕೊಡಿ ಅಂತ. ಓಕೆ, ಕ್ವೀನ್ ಆಫ್ ವಾಂಡ್ಸ್, ಫೈನ್. ಓಕೆ, ಕೆಳಗಡೆ ಇದೆ ಕ್ವೀನ್ ಆಫ್ ಪೆಂಟಕಲ್ಸ್. ರೈಟ್, 10 ಆಫ್ ಸ್ವರ್ಡ್ಸ್, ವೀಲ್ ಆಫ್ ಫಾರ್ಚೂನ್ ಆ್ಯಂಡ್ ಕ್ವೀನ್ ಆಫ್ ವಾಂಡ್ಸ್. ಓಕೆ, ಓಕೆ, ಹಿಯರ್ ನಿಮಗೆ ಬೆನ್ನಿಗೆ ಚೂರಿ ಹಾಕಿರೋಂಥ ಜನ ತುಂಬ ಇದ್ದಾರೆ. ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ಚೂರಿನಲ್ಲೂ ನೀವು ತುಂಬ ಪಾಠ ಕಲ್ತಿದ್ದೀರ ಆ್ಯಂಡ್ ಇವಾಗಲೂ ಕಲಿತಾ ಇದ್ದೀರ ನೀವು. ಓಕೆ, ಸೊ ಇದರಿಂದ ನೀವೇನಾದರೂ ಒಂದು ಅಭ್ಯಾಸಗಳಿಗೆ ಹೋಗಿದರೆ ದಯವಿಟ್ಟು ಅದರಿಂದ ಆಚೆ ಬನ್ನಿ. ಓಕೆ, ಕೆಟ್ಟ ಅಭ್ಯಾಸಗಳು ಸ್ಪಿರಿಚುವಲಿ ಅದನ್ನು ನಾಟ್ ಸೊ ಪಾಸಿಟಿವ್ ಹ್ಯಾಬಿಟ್ಸ್ ಅಥವಾ ಟಾಕ್ಸಿಕ್ ಹ್ಯಾಬಿಟ್ಸ್ ಅಥವಾ ಟಾಕ್ಸಿಕ್ ಲೈಫ್ ಪ್ಯಾಟ್ರನ್ಸ್ ಅಂತೀವಿ. ಅದರಲ್ಲಿ ನೀವೇನಾದರೂ ಹೋಗಿದರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಬಿಕಾಸ್ ಒಂದು ಹೊಸ ಬಿಗಿನಿಂಗ್ ಬರ್ತಿದೆ, ಈ ಬಿಗಿನಿಂಗ್ ಕ್ವಾಂಟಮ್ ಜಂಪ್ ಮಾಡ್ತೀರ ನೀವು. ಅಂದರೆ ತುಂಬ 1 2 3 4 ಅಂತ ಸ್ಟಾರ್ಟ್ ಆಗೋಲ್ಲ. ನಿಮ್ಗೆ ಈ ಚೂರಿಗಳಿಂದನೇ ನಿಮ್ಮ ಪಾಠ ಕಲ್ತಿದ್ದೀರ.
ಓಕೆ, ಕೆಲವಿದೆ ನೀವು ಡ್ರಾಪ್ಔಟ್ ಮಾಡಿ ನೀವಾಗ ನೀವೇ ಸೆಲ್ಫ್ ಡಿಸಿಷನ್ ತೊಗೊಂಡು ವಿಲ್ ಪವರ್ ಜಾಸ್ತಿ ಮಾಡಿಕೊಂಡು ಸೈಕಲಾಜಿಕಲಿ ಓಕೆ ಸ್ಟ್ರಾಂಗ್ ಮಾಡಿಕೊಂಡು ಆ ದುರಭ್ಯಾಸ ಅಂತ ಏನಾದರೂ ಇದ್ದರೆ ಏನೇ ಆಗಿರ್ಬೋದು ಅದು ಓಕೆ, ಜಾಸ್ತಿ ಟಿ ವಿ ನೋಡೋದು, ತುಂಬ ಲೈಕ್ ಎಮೋಷ್ನಲ್ ಸಾಂಗ್ಸ್ ಕೆಲವ್ರು ಕೇಳ್ತಾ ಇದ್ದಾರೆ ಅಂತ ಬಂತು, ಎಮೋಷ್ನಲ್ ಸಾಂಗ್ಸ್ ಕೇಳಿ ಕೆಲವ್ರು ಅಳ್ತಾ ಇದ್ದೀರಾ ಅಂತ ಬಂತು. ಸೊ ಆ ಥರ ಹಾಡನ್ನೆಲ್ಲ ಜಾಸ್ತಿ ಕೇಳಕ್ಕೆ ಹೋಗದೆ ನಿಮ್ಮ ಸೋಲ್ಗೆ ನೀವು ಇನ್ನೂ ಹರ್ಟ್ ಮಾಡ್ತಾಯಿದ್ದೀರಾ. ನಿಮ್ಮ ಸೋಲ್ಗೆ ಹರ್ಟ್ ಆದರೆ ಲಿಟ್ರಲಿ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗುತ್ತೆ ಆ್ಯಂಡ್ ನೀವು ಪುನಃ ಈ ಥರ ಸುಸ್ತಾಗೋಗ್ತೀರಾ. ಸೊ ಕೆಲವ್ರಿಗೆ ಈ ಬೆನ್ನು ಚೂರಿ ಹಾಕೋ ಜನ ನಿಮ್ಮ ಲೈಫಲ್ಲಿ ಬರಬೇಕಾಗಿತ್ತು, ಬಿಕಾಸ್ ಅವರಿಂದ ನಿಮಗೆ ಪಾಠ ಕಲಿಬೇಕಾಗಿತ್ತು. ಇಲ್ಲ ಈ ಥರ ಪಾಠನ ಬೇರೆ ಯಾರು ನೀವು ಒಬ್ಬರೇ ಎದ್ದಿದ್ರೆ ಕಲಿಯೋಕ್ಕಾಗ್ತಿರ್ಲಿಲ್ಲ. ಓಕೆ, ಆ್ಯಂಡ್ ಒನ್ಸ್ ನೀವು ಅರ್ಥ ಮಾಡಿಕೊಂಡು ಈ ಲೆಸನ್ಸ್ನ ಅಪ್ಲೈ ಮಾಡಿ ಓಕೆ, ಕಲ್ತಿರೋ ಪಾಠ ಪುನಃ ರಿಪೀಟ್ ಆಗಬಾರ್ದು. ಓಕೆ, ದೇವರಲ್ಲಿ ನಂಬಿಕೆ ಇಟ್ಟಿದ್ದೀರಾ, ಇವಾಗಲೂ ನಂಬಿಕೆ ಇದೆ, ನಿಮ್ಮ ನಂಬಿಕೆ ಹಾಗೇ ಇರಲಿ. ಓಕೆ, ಇದರಿಂದ ನೀವೇನಾದರೂ ದುರಭ್ಯಾಸ ನಾಟ್ ಸೋ ಪಾಸಿಟಿವ್ ಟಾಕ್ಸಿಕ್ ಲೈಫಲ್ಲಿ ಏನಾದರೂ ನೀವು ಇನ್ವಾಲ್ವ್ ಆಗಿದೆ, ದಯವಿಟ್ಟು ಆಚೆ ಬನ್ನಿ. ಬಿಕಾಸ್ ನಾನು ಹೇಳ್ದಂಗೆ ಲೀಪ್ ಆಫ್ ಫೇತ್ ನಾಟ್ ಲೀಪ್ ಆಫ್ ಫೇತ್, ಕ್ವಾಂಟಮ್ ಜಂಪ್ ತೊಗೊತಾ ಇದ್ದೀರಾ. ಓಕೆ, ಇವಾಗ ಧರ್ಮಚಕ್ರ ನಿಮ್ಮ ಕಡೆಗೆ ತಿರುಗ್ತಾ ಇದೆ. ನಿಮ್ಮನ್ನು ಬೀಳಿಸ್ದವರು ಇವಾಗ ಬೀಳ್ತಾರೆ, ನೀವು ಬಿದ್ದಿದ್ದೀರಾ, ನೀವು ಎದ್ದು ನಿಂತ್ಕೊತೀರಾ ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ಎದ್ದು ನಿಂತ್ಕೊತೀರಾ. ಇಲ್ಲಿ ಆಲ್ರೆಡಿ ಇದೆ ಹಾರ್ಟ್ ಚಕ್ರ. ಓಕೆ, ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಕರ್ಮ ಸ್ವಲ್ಪ ಸ್ಪಿರಿಚುವಲ್ ಆಗಿ ಅಂತ ಹೇಳ್ತೀನಿ. ಇದು ಏನಕ್ಕೆ ಅಂದರೆ ಈ ದುರಭ್ಯಾಸದಿಂದ ಆಚೆ ಬರಬೇಕಂದ್ರೆ ನೀವು ಸ್ವಲ್ಪ ಸ್ಪಿರಿಚುವಲ್ ಆದರೆ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ತುಂಬ ನೋಡಿದ್ದೀರಾ ಎಲ್ಲ ಈ ಕಾಡಲ್ಲಿರುತ್ತೆ. ಆ್ಯಂಡ್ ನಿಮಗೆ ಹೆಲ್ಪ್ ಬೇಕು ಅಂದರೆ ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಕ್ಯಾಟ್ ಸ್ಪಿರಿಟ್, ಕ್ಯಾಟ್ ಆ್ಯನಿಮಲ್ ಸ್ಪಿರಿಟ್. ಓಕೆ, ಕ್ಯಾಟ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಕೇಳಿಸ್ತು, ನೀವು ಅದನ್ನು ಹೇಳ್ಬೋದು. ಇಲ್ಲಾಂದರೆ ಒಂದು ಬೆಕ್ಕು ಎಲ್ಲಾದರೂ ನಿಮಗೆ ಕಾಣಿಸಿದ್ರೆ ಅಥವಾ ಬರೀ ಬೆಕ್ಕು ಮಿಯಾವ್ ಕೇಳಿಸಿದ್ರೆ ಟೇಕ್ ಇಟ್ ಆಸ್ ಎ ಸೈನ್ ದಟ್ ನಿಮಗೆ ನಿಮ್ಮ ಸ್ಪಿರಿಟ್ ಗೈಡ್ ಇನ್ ದ ಫಾರ್ಮ್ ಆಫ್ ಸ್ಪಿರಿಟ್ ಆ್ಯನಿಮಲ್ ನಿಮ್ಮ ಜೊತೆ ಇದೆ ಅಂತ. ಓಕೆ, ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೀರಾ, ಸಡನ್ನಾಗಿ ಒಂದು ಕ್ಯಾಟ್ ವಿಡಿಯೋ ಬಂತು, ಪೇಪರಲ್ಲಿ ನೋಡ್ತಾ ಇದ್ದೀರಾ ಒಂದು ಕ್ಯಾಟ್ ಫೋಟೋ ಕಾಣಿಸ್ತು. ಕ್ಯಾಟ್ ಅಂದರೆ ಲಿಟ್ರಲ್ ಕ್ಯಾಟ್ ಅಂತಲೇ ಅಲ್ಲ, ಯು ಕ್ಯಾನ್ ಅದು ಲಯನ್, ಟೈಗರ್ ಎಲ್ಲರೂ ಕಾಡು ಬೆಕ್ಕು ಅಂತೆಲ್ಲ ಅಂತೀವಲ್ಲ, ಅದೆಲ್ಲನೂ ಕ್ಯಾಟ್ ಫ್ಯಾಮಿಲಿಗೆ ಬರುತ್ತೆ. ಸೊ ಏನೇ ನೋಡಿದ್ರೂ ಕನ್ಸಿಡರ್ ಇಟ್ ಆ್ಯಸ್ ಎ ಸೈನ್, ಅದೊಂದು ಸಿಗ್ನಲ್, ಅದೊಂದು ಸೂಚನೆ ಅಂತ ಅಂದ್ಕೊಳ್ಳಿ. ಓಕೆ, ನಿಮಗೆ ಈ ಸೈಕಲ್ ಅನ್ನೋದು ಮುಗಿದು ಹೊಸ ಕ್ವಾಂಟಮ್ ಜಂಪು 1 2 3 4 ಕಲಿಯೋದು ಬೇಡ, ಡೈರೆಕ್ಟಾಗಿ ಕ್ವೀನ್ಗೆ ಹೋಗ್ತಾ ಇದ್ದೀರಾ ನೀವು. ತುಂಬ ಲಾಂಗ್ ಜಂಪ್, ವೆರಿ ನೈಸ್. ಆ್ಯಂಡ್ ನೀವು ಯಾವುದೇ ದೇವರಲ್ಲಿ ನಂಬಿಕೆ ಇಟ್ಟಿದ್ರೂ ಆ ದೇವರಲ್ಲಿ ಹಾಗೆ ನಂಬಿಕೆ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಅಂತಲೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಬಿಕಾಸ್ ಈ ಕಾರ್ಡ್ ದೇವರಲ್ಲಿ ನಂಬಿಕೆ ಕೂಡ ತೋರಿಸುತ್ತೆ. ಆ್ಯಂಡ್ ಸ್ಪಿರಿಚುವಲ್ ಆ್ಯಂಡ್ ಪ್ಯಾಷನ್ ಎರಡೂ ಬೇಕು. ದಯವಿಟ್ಟು ಅದನ್ನು ಬ್ಯಾಲೆನ್ಸ್ ಮಾಡಿಕೊಳ್ಳೋದು ಕಲ್ತ್ಕೊಳ್ಳಿ. ಓಕೆ, ಆ್ಯಂಡ್ ಸ್ವಲ್ಪ ರೆಸ್ಟ್ ಕೊಡಿ ನಿಮ್ಮ ದೇಹಕ್ಕೆ. ಸ್ಪೆಷಲಿ ನನಗೆ ಹೇಳ್ತಾ ಇದ್ದಾರೆ ನಿಮ್ಮ ದೇಹಕ್ಕಿಂತ ನಿಮ್ಮ ಆತ್ಮಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅಂತ. ಸುಸ್ತಾಯಿತು ನನಗೆ ಇನ್ನಾಗಲ್ಲ, ಐ ಜಸ್ಟ್ ವಾಂಟ್ ಟು ಸ್ಲೀಪ್, ನಾವು ಮಲ್ಕೊಬೇಕಷ್ಟೇ ಅಂತೀವಿ ನೋಡಿ, ಆ ಥರ ಸ್ವಲ್ಪ 1 hour 2 hour ಎಕ್ಸ್ಟ್ರಾ ಮಲ್ಕೊಳ್ಳಿ. ನೀವು ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಟೈಮ್ ಸಿಗೋಲ್ಲ, ಲೇಟಾಗಿ ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದೊಳಗೆ ಆಗೋದಿಲ್ಲ ಅಂತ ಅನಿಸಿದ್ರೆ ನೀವು ಸ್ಯಾಟರ್ಡೆ ಸಂಡೇ 1 hour ಎಕ್ಸ್ಟ್ರಾ ಮಲ್ಕೊಬೋದು. 1 or 2 hours ಎಕ್ಸ್ಟ್ರಾ ನಿಮಗೆ ಎಷ್ಟು ನೆಮ್ಮದಿ ಅನಿಸುತ್ತೋ ಅಷ್ಟೊತ್ತು ಮಲ್ಕೊಂಡು ನೀವು ನಿಮ್ಮ ದಿನ ಕೆಲಸ ಎದ್ದು ನೀವು ಮಾಡ್ಕೊಬೋದು. ಓಕೆ, ಇಟ್ಸ್ ಚೆನ್ನಾಗಿದೆ ನಿಮ್ಮ ರೀಡಿಂಗ್. ಒಂಥರ ಲೈಕ್ 10-10 ಎನರ್ಜಿ ಇದೆ. ಓಕೆ, 10-10 ಅನ್ನೋದು ನಿಮ್ಮ ಮೊಬೈಲಲ್ಲಿ ತೋರಿಸುತ್ತೆ, ನೋಡ್ತಾ ಇರಬೇಕಿದ್ರೆ ಇನ್ನು ಮೇಲಿಂದ. ಇದು ಟೈಮ್ಲೆಸ್ ರೀಡಿಂಗ್ ಹೌದು, ನೀವು ಯಾವಾಗ ನೋಡ್ತಿದ್ರೂ ಈ ರೀಡಿಂಗ್ ನಿಮ್ಗೆ ಅಪ್ಲೈ ಆಗುತ್ತೆ. ನಿಮ್ಮ ಫೋನ್ನಲ್ಲಿ ಈ ರೀಡಿಂಗ್ ನೋಡಾದ ಮೇಲಿಂದ ನಿಮ್ಮ ಫೋನ್ ಟೈಮ್ ಅಬ್ಸರ್ವ್ ಮಾಡಿ 10-10 ಅಂತ ತೋರಿಸೋದು ಶುರು ಆಗುತ್ತೆ. ಸೊ ದಟ್ ಈಸ್ ಅದೊಂದು ಸೂಚನೆ ದಟ್ ನಿಮಗೆ ಯು ಆರ್ ಕಮಿಂಗ್ ಔಟ್ ಆಫ್ ದಿಸ್ ಡಾರ್ಕ್ ಫೇಸ್ ಅಂತ. ಅಂದರೆ ನಿಮ್ಮ ಕರ್ಮ ಧರ್ಮಚಕ್ರ ನಿಮಗೆ ಒಳ್ಳೆಯದಾಗೋದಕ್ಕೆ ತಿರುಗ್ತಾ ಇದೆ ಅಂತ. ಓಕೆ, ಕೆಲವರು ಇಲ್ಲಿ ನನಗೆ ಇನ್ನೊಂದು ಥರನೂ ಬರ್ತಾಯಿದೆ. ಕೆಲವರು ಇಲ್ಲಿ ಬೇರೆಯವ್ರಿಗೆ ಸುಳ್ಳು ಎಸ್ಪೆಷಲಿ ಈ ಟ್ಯಾರೋ ರೀಡಿಂಗ್, ಆಮೇಲೆ ಈ ಆಸ್ಟ್ರಾಲಜರ್ಸ್, ನಾನು ಯಾರ ಮೇಲೂ ಎಗೇನ್ಸ್ಟ್ ಇಲ್ಲ, ನನಗೆ ಬರ್ತಾ ಇರೋದನ್ನು ನಾನು ಹೇಳ್ತೀನಿ. ಓಕೆ, ಸೊ ಈ ಕೆಟ್ಟದ್ದು ಹೇಳಿ ಹೆದರಿಸಿ ಸಂಪಾದನೆ ಮಾಡ್ತಿರ್ತಾರೆ, ಅವ್ರು ಇವಾಗ ಬೀಳ್ತಾರೆ, ಅಂಥವ್ರು ಇವಾಗ ಆಚೆ ಬರ್ತಾರೆ.
ಇವ್ರು ಮೋಸ ಮಾಡ್ತಾಯಿದ್ರು. ನನಗೆ ನ್ಯೂಸಲ್ಲಿ ಬರ್ತಾರೆ ಯಾರಾದರೂ ಅಂತ ಬಂತು. ನ್ಯೂಸ್ನಲ್ಲಿ ಲೈಕ್ ಸ್ವಲ್ಪ ನ್ಯೂಸ್ ಅಥವಾ ಪೇಪರ್ ಸ್ವಲ್ಪ ನೋನ್ ಯಾರಾದರೂ ಒಬ್ಬರು ಈ ಥರ ಸುಳ್ಳು ಹೇಳಿ ಸಂಪಾದನೆ ಮಾಡ್ತಿದ್ರು ಅಂತ ಹೆದರಿಸಿ ಸುಳ್ಳು ಹೇಳಿ ಅವ್ರು ಹೊರಗೆ ಬರ್ತಾರೆ. ಸೊ ಅವ್ರದ್ದು ಕೂಡ ಡೆವಿಲ್ ಎನರ್ಜಿಗೆ ಅವ್ರು ಎಂಟರ್ ಆಗ್ತಾರೆ. ಓಕೆ, ಸೊ ಅವ್ರದ್ದು ಕರ್ಮ ಕೂಡ ಸ್ಟಾರ್ಟ್ ಆಗುತ್ತೆ, ಅಂದರೆ ಎಕ್ಸ್ಪೋಸ್ ಆಗುವಂಥ ಕರ್ಮ ಕೆಲವ್ರಿಗೆ ಇದು. ಓಕೆ, ಕೆಲವ್ರಿಗೆ. ಬಟ್ ಸುಮಾರು ಜನಕ್ಕೆ ನನಗೆ ಪಾಸಿಟಿವ್ ವೈಬ್ಸೇ ಬರ್ತಿದೆ, ಕೆಲವ್ರಿಗೆ ಮಾತ್ರ ಈ ಥರ ಒಂದು ನಾಟ್ ಸೊ ಪಾಸಿಟಿವ್ ವೈಬ್ಸ್ ಬರ್ತಾಯಿದೆ. ಓಕೆ, ಸನ್ ಸೂರ್ಯ, ಸನ್ಫ್ಲವರ್ ನಿಮಗೆ ಒಂದು ಹೋಪ್. ನಿಮ್ಗೆ ಯಾವಾಗ ನಿಮಗೆ ಹೋಪೇ ಇಲ್ಲ ಅಂತ, ನನಗೇನು ಲೈಫ್ನಲ್ಲಿ ಬದುಕೋಕ್ಕೆ ಯಾವುದೇ ರೀತಿಯಾದಂಥ ಒಂದು ಶಿಸ್ತು ಒಂದು ಮಾಡಬೇಕನ್ನೋ ರೀತಿ ಏನೂ ಇಲ್ಲ, ನಾನು ಫುಲ್ಲು ನಂಗೆ ಬೇಜಾರಾಗ್ಬಿಟ್ಟಿದೆ, ಒಂಥರ ಡಿಪ್ರೆಷನ್ ಫೀಲ್ಡ್ಗೆ ಹೋಗ್ಬಿಟ್ಟಿದ್ದೀನಿ ಅಂತ ಅನ್ಸಿದ್ರೆ ಸನ್ಫ್ಲವರ್ದು ಒಂದು ಫೋಟೋ ನೋಡಿ. ನಿಮ್ಮಲ್ಲಿ ಅದು ಆ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ಇದೆಯಲ್ಲ, ಅದು ಅವೇಕನ್ ಆಗುತ್ತೆ. ಓಕೆ, ಸೊ ಸನ್ಫ್ಲವರ್ದು ಅದೊಂದಿದೆ. ಆ್ಯಂಡ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಓಶೋ ಡೆಕ್, ಇದು ಓಶೋ ಕಾರ್ಡ್. ಓಕೆ, ಇದು ಟ್ಯಾರೋನೇ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಓಕೆ, ಇದರಿಂದ ಬುದ್ಧ ಏನಾದರೂ ಎಕ್ಸ್ಟ್ರಾ ಮೆಸೇಜಸ್ ಕೊಡಬೇಕು ಅಂತಿದ್ದಾರೆ. ಥ್ಯಾಂಕ್ ಯು. ಝೆನ್ ಬುದ್ಧಿಸಮ್, ಇಂಗ್ ಯಾಂಗ್ ಸಿಂಬಲ್ ಇರುತ್ತಲ್ಲ, ಆ ಝೆನ್ ಝೋನ್ಗೆ ನೀವು ಹೋಗಬೇಕು. ಝೆನ್ ಝೋನ್ಗೆ ಹೋಗಿ ಅಂತಂದರೆ ತುಂಬ, ಆವಾಗಲೇ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಚಾನೆಲ್ ಮೆಸೇಜ್ ಕೊಟ್ಟೆ ನೋಡಿ. ನಂಗೆ ಜ್ಞಾಪಕ ಇಲ್ಲ, ಸಾರಿ, ಬಟ್ ಸ್ವಲ್ಪ ಜ್ಞಾಪಕ ಇದೆ. ಚಾನೆಲ್ ಮೆಸೇಜಸ್ ಜ್ಞಾಪಕ ಇರೋದಿಲ್ಲ, ಸೊ ಪ್ಲೀಸ್ ಬ್ಯಾಕ್ ಹೋಗ್ಬಿಟ್ಟು ನಾನು ನೋಡಿ. ಸೊ ದ ಟೆಲಿಂಗ್ ಪ್ರೆಸೆಂಟ್ ಮೊಮೆಂಟ್ನಲ್ಲಿರು. ತುಂಬ ಪಾಸ್ಟ್ ಬಗ್ಗೆ ಅಥವಾ ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ನಾಳೆ ಬಗ್ಗೆನೇ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಈ ಮೂಮೆಂಟು, ಇವಾಗ ಬರೋ ಅಂತಹ 9:30 ರಾತ್ರಿ ನೀವು ಬದುಕಿದ್ದೀರಾ, ನೀವು ಊಟ ಮಾಡ್ತಾಯಿದ್ದೀರಾ, ನೀವು ನೀರು ಕುಡಿತಾ ಇದ್ದೀರಾ, ನಿಮ್ಗೆ ಹಾಕ್ಕೊಳ್ಳೋಕೆ ಬಟ್ಟೆ ಇದೆ, ಅಥವಾ ನಿಮ್ಮ ಆಫೀಸಿಂದ ನೀವು ಮನೆಗೆ ಬರ್ತಾಯಿದ್ರೆ ನಿಮಗೆ ಓಡಾಡೋಕ್ಕೊಂದು ಮಾರ್ಗ ಅಂತಿದೆ, ಇಲ್ಲಾಂದ್ರೂ ಬಸ್ ಇದೆ. ಓಕೆ, ಸೊ ಅದನ್ನೆಲ್ಲ ನೀವು ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಇವಾಗ ನಿಮ್ಮ ಕಣ್ಮುಂದೆ ನಿಮ್ಮ ಕೈಯಲ್ಲಿ ಏನಿದೆಯೋ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ. ಸೊ ತುಂಬ ಪಾಸ್ಟಲ್ಲೂ ಇರೋಕ್ಕೆ ಹೋಗ್ಬೇಡಿ. ಹಂಗೆ ಮಾಡ್ದೆ, ಆ ಥರ ಅಂದರು, ಹಂಗಾಯಿತು, ಇವತ್ತು ಬೆಳಿಗ್ಗೆ ಆಗಿದ್ದೂ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ, ಬಿಟ್ಬಿಡಿ. ಓಕೆ, ಝೆನ್ ಝೋನ್ನಲ್ಲಿ ಹೋಗಬೇಕು ನೀವು. ಓಕೆ, ಝೆನ್ ಝೋನ್ ಇಂಟಿಗ್ರೇಟ್ ಮಾಡಬೇಕು. ನೈಸ್. ದ ಕ್ರಿಯೇಟರ್, ನಾನು ಇವಾಗ ತಾನೇ ಹೇಳಿದೆ, ಇಲ್ಲಿ ಸೋಲಾರ್ ಪ್ಲೆಕ್ಸಸ್ ಚಕ್ರ. ನಿಮ್ಗೇನಾದರೂ ಡಿಪ್ರೆಸ್ ಆಗಿದೆ, ಸನ್ಫ್ಲವರ್ನಲ್ಲಿ ನೋಡ್ಕೊಂಡು ಹೇಳಿದೆ, ಸೋಲಾರ್ ಪ್ಲೆಕ್ಸಸ್ ಚಕ್ರ. ನೀವು ಏನು ಬೇಕಾದರೂ ನೀವು ಕ್ರಿಯೇಟ್ ಮಾಡಬಲ್ಲೆ. ಓಕೆ, ನೀವು ಕಂಪ್ಲೀಟಾಗಿ ಈ ಥರ ಸುಸ್ತಾಗಿ ನನ್ನ ಕೈಲಿ ಏನಾಗಲ್ಲ ಅಂದ್ರೂ ಕೂಡ ನೀವೇನಾದರೂ ಒಂದು ಮಾಡಿ ಆಚೆ ಬರ್ತೀರ. ಈ ಅಬಿಲಿಟಿ ಅನ್ನೋದು ನಿಮ್ಮಲ್ಲಿ ಬೆಳೆಸ್ಕೊಬೇಕು ನೀವು. ಆ್ಯಂಡ್ ಈ ಅಬಿಲಿಟಿ ಬೆಳೆಸೋಕ್ಕೆ ನಿಮಗೆ ಸನ್ಫ್ಲವರ್ ತುಂಬ ಹೆಲ್ಪ್ ಮಾಡುತ್ತೆ, ಸನ್ದು ಎನರ್ಜಿ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಸನ್ಫ್ಲವರ್ ಫೋಟೋ ನಿಮ್ಮ ವಾಲ್ಪೇಪರ್ ಆಗಿ ಅಂತ ಮಾಡ್ಕೊಬೋದು, ಆರ್ ಸನ್ಫ್ಲವರ್ ಫೋಟೋ ಒಂದು ಡೌನ್ಲೋಡ್ ಮಾಡಿ ಸೇವ್ ಮಾಡ್ಕೊಬೋದು. ಓಕೆ, ನನಗೆ ಇವ್ರು ತೋರಿಸ್ತಾ ಇದ್ದಾರೆ, ಸೂರ್ಯ ದೇವತಾ ರಥ ಇಟ್ಕೊಂಡಿರೋಂಗೆ ಸೂರ್ಯದೇವರು. ಆ ಫೋಟೋ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ಅದಕ್ಕೆ ನಿಮ್ಮ ಮನೇಲಿಟ್ಟು ಪೂಜೆ ಮಾಡಿ. ಇಲ್ಲ ಅಂದರೆ ನಿಮ್ಮ ಫೋನ್ನಲ್ಲೂ ಕೂಡ ನೀವು ವಾಲ್ಪೇಪರ್ ಥರ ನೀವು ಅದನ್ನು ಮಾಡ್ಬೋದು. ಬಟ್ ಸೂರ್ಯ ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ ಇಲ್ಲಿ. ಪಾರ್ಟಿಸಿಪೇಷನ್. ಇದನ್ನು ತಿರ್ಗಾ ಫೈರ್ ಎನರ್ಜಿನೇ. ಇಂಟಿಗ್ರೇಟ್ ಮಾಡಬೇಕು ಅಂತ ಹೇಳಿದೆ, ಇಲ್ಲಿ ಇಂಟಿಗ್ರೇಟ್ ಇನ್ ಯಾಂಗ್ ಸಿಂಬಲ್ ಥರ ಅಂತ ಇಲ್ಲಿ ಸ್ವಲ್ಪ ಸೂಚನೆ ಇದೆ ಅಷ್ಟೇ. ಓಕೆ, ಇನ್ ಯಾಂಗ್ ಇಂಟಿಗ್ರೇಟ್ ಮಾಡಬೇಕು ನಿಮ್ಮ ಮೈಂಡಲ್ಲಿ. ವಾಜ್ರ 4 ಪಾಯಿಂಟ್ ಇರೋವಂಥ ವಾಜ್ರ. ಈ ಟಿಬೆಟನ್ ಬುದ್ಧಿಸಮಲ್ಲಿ ನಾವು ಈ ವಾಜ್ರ, ಅಂದರೆ ನಾನು ಬುದ್ಧಿಸ್ಟ್ ಅಲ್ಲ, ಬಟ್ ನಾನು ಹಿಂದೂನೇ, ಬಟ್ ಐ ಫಾಲೋ ಎಲ್ಲ ರಿಲಿಜನ್. ಓಕೆ, ಬುದ್ಧಿಸಮಲ್ಲಿ ಇದೊಂದು
ವಾಜ್ರ ಅಂತ, ಇಟ್ಸ್ 4 ಪಾಯಿಂಟೆಡ್. ಅದು ಕ್ಲಿಯರ್ ಥಿಂಕಿಂಗ್. ವಾಜ್ರ ಅಂದರೆ ಸಿಡ್ಲು ಕನ್ನಡದಲ್ಲಿ ಹೇಳಿ, ಇನ್ ಸಂಸ್ಕೃತ ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ, ಸಂಸ್ಕೃತ ಗೊತ್ತಿಲ್ಲ ನನಗೆ, ಕನ್ನಡದಲ್ಲಿ ಸಿಡ್ಲು. ಓಕೆ, ವಾಜ್ರ ನಿಮ್ಮನ್ನ ನೆಗೆಟಿವಿಟಿಯಿಂದ ಪ್ರೊಟೆಕ್ಟ್ ಮಾಡುತ್ತೆ. ನಿಮ್ಮ ಕೈಲಾದರೆ ಈ ಥರದ್ದು ವಾಜ್ರ ಅನ್ನೋ ಒಂದು ಪೆಂಡೆಂಟ್ನ 4 ಇರಬೇಕು ಈ ಥರ. ಬಿಕಾಸ್ ಕೆಲವು ಕಡೆ 2 ಸಿಗುತ್ತೆ, ಯೂಶ್ವಲಿ 2 ಸಿಗುತ್ತೆ, ಇಲ್ಲ ಅಂದರೆ 1 ಸಿಗುತ್ತೆ. ಇಲ್ಲಿ ನಿಮಗೆ 4 ಬಂದಿದೆ. ಸೊ 4 ತೊಗೊಳ್ಳಿ, ನಿಮಗೆ ಮೈಂಡ್ ಕ್ಲಾರಿಟಿ ಬರುತ್ತೆ. ಏನು ಹೇಳಬೇಕಂತ ಇದ್ದೀರೋ ಅದು ಹೇಳೋಕ್ಕೆ ಈಸಿ ಆಗುತ್ತೆ, ಕರೆಕ್ಟ್ ವರ್ಡ್ಸ್ ಸಿಗುತ್ತೆ ನಿಮ್ಗೆ ಹೇಳೋಕ್ಕೆ. ನಿಮ್ಮ ಹಾರ್ಟಲ್ಲಿ ನಿಮಗೆ ಬರ್ಡನ್ ಅಂತಿರಲ್ಲ, ನಾನು ಹೇಳಬೇಕಿತ್ತು, ನಾನು ಮಾಡಬೇಕಿತ್ತು, ನಾನು ಮಾಡಿಲ್ಲ ಅನ್ನೋ ಗಿಲ್ಟ್ ಇರೋದಿಲ್ಲ. ಓಕೆ, ಆ್ಯಂಡ್ ನಿಮ್ಮ ರೂಟ್ ಚಕ್ರ ಕೂಡ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಅಂದರೆ ಭಯ ಹೋಗುತ್ತೆ, ಗಿಲ್ಟ್ ಇರೋದಿಲ್ಲ, ಫಿಯರ್ ಇರಲ್ಲ, ಫಿಯರ್ ಹೊಟ್ಟೋಗುತ್ತೆ. ಓಕೆ, ಅವಮಾನ ಆಯಿತು ಅಂತ ಅನ್ನೋದಿರೋದಿಲ್ಲ. ಈ ಎನರ್ಜಿದು ಅವಮಾನ ಆಯಿತು ಅಂತ ಇರೋದಿಲ್ಲ, ಸುಳ್ಳು ಹೇಳೋ ಅವಶ್ಯಕತೆ ಇರೋದಿಲ್ಲ. ಇನ್ನೊಬ್ರಿಗೆ ನೀವು ಖುಷಿ ಪಡ್ಸೋಕ್ಕೆ ನೀವು ಸುಳ್ಳು ಹೇಳಬೇಕು ಅನ್ನೋದೇನು ಬೇಕಾಗಿರಲ್ಲ, ನಿಮ್ಮ ಸತ್ಯ ನೀವು ಹೇಳಿ. ಓಕೆ, ಇನ್ನೊಂದು ಬೇಜಾರಲ್ಲಿ ಇರೋದಿರಲ್ಲ, ಗ್ರೀಫ್ ಕೊರಗೋದು ಇರೋದಿಲ್ಲ. ನಿಮ್ಮ ಕೈಲಾದರೆ ತಗೊಳ್ಳಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ಯೂಶ್ವಲಿ ಅದು ಇಲ್ಲಿ ಸಿಗೋದು ಕಷ್ಟ. ಬೇಕಿದ್ರೆ ನೀವು ಇದ್ರದ್ದು ಒಂದು ಫೋಟೋ ತೊಗೊಬೋದು. ಓಕೆ, ಸೊ ಇಲ್ಲೂ ಕೂಡ ತುಂಬ ಫೈರ್ ಆಗಿದೆ. ಸೊ ಸೋಲಾರ್ ಎನರ್ಜಿ ಸ್ವಲ್ಪ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ, ಸನ್ದ ಎನರ್ಜಿ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಸುಸ್ತಾಗೋಗಿದೆ ನಿಮ್ಮದು. ಬ್ಯಾಲೆನ್ಸಲ್ಲಿ ಇಲ್ಲ, ಎಲ್ಲ ಫೈರ್ ಎನರ್ಜಿನೇ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿ ಹ್ಯಾವ್, ಇದು ವರ್ಡ್ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರಲ್ಲ, ಸ್ಕೀಝೋಫ್ರೇನಿಯಾ. ಓಕೆ, ನೀವು ಇವಾಗ ಹೆಂಗಿದ್ದೀರಾ ಅಂದರೆ, ನೀವು ಯಾವ ಕಡೆಯಿಂದ ಬಿಟ್ಟರೂ ಕೂಡ ನೀವು ಬೀಳ್ತೀರ. ಓಕೆ, ಆ್ಯಂಡ್ ದಿಸ್ ಈಸ್ ಕಾನ್ಷಿಯಸ್ಲಿ ಡಿಸೈಡ್ ತೊಗೊಳ್ಳೋಂಥ ಕಾರ್ಡಿದ್ದು. ಕಾನ್ಷಿಯಸ್ ಡಿಸಿಷನ್ ತೊಗೊಳ್ಳಿ. ಬರೀ ಕೈಗೆ ಸಪೋರ್ಟ್ ಇದೆ, ಕೈಯಿಂದ ಹತ್ಬಿಡ್ತೀನಿ ಅಂದ್ಬಿಟ್ಟು ಕಾಲು ಬಿಟ್ಬಿಡೋದಲ್ಲ. ಓಕೆ, ಕಾಲು ಸಪೋರ್ಟ್ ಇದೆ ಅಂತ ಕೈ ಬಿಟ್ಟರೆ ಇಟ್ಸ್ ಕಾಮನ್ ಸೆನ್ಸ್, ನೀವು ಬಿದ್ದೇ ಬೀಳ್ತೀರ ಅಂತ. ಸೊ ನಿಮ್ಮ ಪಿತೃಗಳದ್ದು ಆಶೀರ್ವಾದ ನಿಮ್ಮ ಜೊತೆ ಇರೋದ್ರಿಂದ ನೀವು ಯೂನಿವರ್ಸ್ಗೆ ನೀವು ಉತ್ತರ ಕೇಳಿ, ಏನು ಮಾಡಲಿ ನಾನು, ಏನಾದರೂ ಒಂದು ಸಿಗ್ನಲ್ ಕೊಡಿ, ಆ ಥರ ಏನಾದರೂ ಕೇಳಿ. ಓಕೆ, ಯು ಆರ್ ಲೈಕ್, ನೀವು ಯಾವ ಕಡೆಯಿಂದ ಬಿಟ್ಟರು ನೀವು ಒಂಥರ ಬೀಳೋ ಪರಿಸ್ಥಿತಿನಲ್ಲಿ ಇದ್ದೀರಾ. ಓಕೆ, ಬೀಳೋ ಪರಿಸ್ಥಿತಿನಲ್ಲೇ ಇದ್ದೀರಾ ನೀವು, ಯಾವ ಕಡೆ ಬಿಟ್ಟರೂ ಕೂಡ. ಸೊ ಹಾಗಾಗಿ ನಿಮಗೆ ಸುಸ್ತಾಗಿದೆ, ನಿಮ್ಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಸ್ವಲ್ಪ ದಿವಸ, ಓಕೆ, ಇಟ್ಸ್ ಗೋಯಿಂಗ್ ಟು ಎಂಡ್ ಆಗುತ್ತೆ, ಎಂಡ್ ಆಗೇ ಆಗುತ್ತೆ. ಕಂಪ್ಲೀಷನ್ ಎಂಡ್ ಆಗುತ್ತೆ ಅಂತಂದರೆ ಕಂಪ್ಲೀಷನ್ ಬಂತು, ಖಂಡಿತ ಎಂಡ್ ಆಗೇ ಆಗುತ್ತೆ. ಸೊ ಡೋಂಟ್ ವರಿ, ಸ್ಟ್ರೆಸ್ ದ ಬರ್ಡನ್. ನಿಮ್ಮ ದಾರಿ ನೀವು ಮಾಡ್ಕೊಳ್ಳಿ, ಬೇರೆಯವ್ರು ತೋರಿಸಿದ ದಾರಿಲಿ ನಡೆಯೋದಕ್ಕಿಂತ ನಿಮ್ಮ ಸತ್ಯನ ಚೂಸ್ ಮಾಡಿ ಅಂತ ಬಂತು. ಓಕೆ, ದ ಮ್ಯಾಜಿಷಿಯನ್, ದ ಎಕ್ಸಿಸ್ಟೆನ್ಸ್ ಅಂದರೆ ಮ್ಯಾಜಿಷಿಯನ್ ಇನ್ ಟ್ಯಾರೋ ಕಾರ್ಡ್. ಓಕೆ, ಯೂನಿವರ್ಸ್ನ ಕೇಳಿ ಅಂತಂದರೆ ಯೂನಿವರ್ಸ್ ಇದೆ. ಸೊ ಇದು ಯಾವುದೋ ಒಂದು ಕಾರ್ಡ್ ಹಿಂಗಿದೆ, ಗೋ ವಿತ್ ದ ಫ್ಲೋ. ನಾನು ಹೇಳಿದೆ ಝೆನ್ ಝೋನಲ್ಲಿ, ಪ್ರೆಸೆಂಟ್ ಮೂಮೆಂಟ್ನಲ್ಲಿರಿ ಅಂತ. ಸೊ ಅದೇ ಕಾರ್ಡಿದ್ದು, ಗೋ ವಿತ್ ದ ಫ್ಲೋ. ಓಕೆ, ಪಾಸ್ಟ್ಗೆ ಹೋಗ್ಬೇಡಿ, ತುಂಬ ಫ್ಯೂಚರ್ಗೆ ಹೋಗ್ಬೇಡಿ, ಇವತ್ತು ಬೆಳಿಗ್ಗೆ ಆಗಿದ್ದು ಬಿಟ್ಬಿಡಿ. ಸದ್ಯದಲ್ಲಿ ನಿಮ್ಮ ಹತ್ರ ಏನಿದೆ, ರೆಸ್ಟ್ ತೊಗೊಳ್ಳಿ, ಊಟ ಮಾಡಿ, ಫ್ಯಾಮಿಲಿ ಜೊತೆ ಮಾತಾಡಿ, ನಗಿ, ಒಂದು ಕಾಮಿಡಿ ಮೂವಿನ ಏನಾದರೂ ನೋಡಿ ಅಥವಾ ಸೀರಿಯಲ್ ಏನಾದರೂ ನೋಡಿ. ಜಸ್ಟ್ ಗೋ ವಿತ್ ದ ಫ್ಲೋ ಮೈ ಫ್ರೆಂಡ್. ಇದು ನಿಮ್ಮ ಜರ್ನಿ ಇನ್ನೂ ಈಸಿ ಮಾಡುತ್ತೆ. ಬಿಕಾಸ್ ಇಲ್ಲಿ ಕ್ವಾಂಟಮ್ ಜಂಪ್ ಆಗ್ತಿದೆ. ಸೊ ನೀವು ಆದಷ್ಟು ಪ್ರೆಸೆಂಟ್ ಮೂಮೆಂಟ್ನಲ್ಲಿದ್ದು, ಓಕೆ, ನೀರು ಹಿಂಗೆ ಬರ್ತಾಯಿದೆ, ನೀವು ಎಗೇನ್ಸ್ಟ್ ಸ್ವಿಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ನೀರು ಜೊತೆಗೆ ಅದೇ ನಿಮ್ಗೆ ಕರ್ಕೊಂಡೋಗುತ್ತೆ. ಸೊ ನೀವು ಆ ಥರ ಗೋ ವಿತ್ ದ ಫ್ಲೋ ಮಾಡಿದಷ್ಟು ನಿಮ್ಗೆ ಈಸಿ ಆಗುತ್ತೆ ಲೈಫ್. ಓಕೆ, ಎಸ್, ಇಟ್ಸ್ ಅ ಮೇಜರ್ ಶಿಫ್ಟ್ ಬರ್ತಿದೆ ಇಲ್ಲಿ. ವಾವ್, ಡಾರ್ಕ್ ನೈಟ್ ಆಫ್ ದ ಸೋಲ್ನ ಪಾಸ್ ಮಾಡಿ ನೀವು ಪಾಠ ಕಲಿತು ಇಲ್ಲಿ ಕ್ವಾಂಟಮ್ ಜಂಪ್ ಮಾಡ್ತಾಯಿದ್ದೀರಾ. ಸೊ ನೈಸ್. ಓಕೆ, 2 ಕಾರ್ಡ್.
ಟೆಂಪ್ರೆನ್ಸ್. ಈ ಜರ್ನಿನಲ್ಲಿ ನೀವು ಸಿಂಗಲ್ ಇದೆ, ದೇಸ್ ಯೂನಿಯನ್ ಆಲ್ಸೋ. ಓಕೆ, ನಾನು ಯೂನಿಯನ್ ಕೂಡ ನೋಡ್ತಾ ಇದ್ದೀನಿ ಇಲ್ಲಿ. ಆ್ಯಂಡ್ ನಿಮ್ಮ ಫೋಕಸ್ ನಿಮಗೆ ತುಂಬ ಈ ಚಾಪ್ಟರ್ಸ್ ಇದೆಯಲ್ಲ ಹಿಂದೆಗಡೆದ ಟ್ಯಾರೋ ಕಾರ್ಡ್ಸು, ಈ ಚಾಪ್ಟರ್ ಓಕೆ ದ ಟವರ್, ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತ ಹೇಳಿದೆ, ದ ಟವರ್ ಟಾಪ್ ಆಫ್ ಸೀಕ್ರೆಟ್ ಮೆಸೇಜ್ ಇದು. ಓಕೆ, ಸೊ ಈ ಜರ್ನಿ ನಿಮಗೆ ಏನು ಹೇಳ್ಕೊಡ್ತಾ ಇಲ್ಲ, ಏನು ಹೇಳ್ಕೊಡೋಕ್ಕೆ ಬಂದಿದೆ ಅಂದರೆ ಬ್ಯಾಲೆನ್ಸ್, ಓಕೆ, ಹಾರ್ಮನಿ. ಕೆಲವ್ರಿಗೆ ದೇವ್ರ ಮೇಲೆ ಅಥವಾ ಕೆಲವು ಶಕ್ತಿ ಮೇಲೆ ನೆನಪಿಲ್ಲ ಅಲ್ಲ, ನಂಬಿಕೆ ಇಲ್ಲ, ಅದ್ರ ಮೇಲೆ ನಂಬಿಕೆ ಮಾಡಬೇಕು ಅಂತ. ಆ್ಯಂಡ್ ನೀವು ಯಾವ್ದ್ರ ಮೇಲೆ ಫೋಕಸ್ ಇಟ್ಟು ನೀವು ಹೆಂಗೆ ಆ ಫೋಕಸ್ ಮೇಲೇ ನೀವು ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ, ನಿಮ್ಮ ಪ್ಯಾಷನ್ ಮಾತು ಕೇಳಿ, ನಿಮ್ಮ ಟ್ರೂತ್ ಒಂದು ಸತ್ಯನ ಇಟ್ಕೊಂಡು ನೀವು ಹೇಗೆ ಅದರಿಂದ ನೀವು ಸಕ್ಸಸ್ಫುಲ್ ಲೈಫ್ ನೋಡೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡೋಕ್ಕಂತ ಇಷ್ಟೊಂದು ಸ್ಟೇಜಸ್ ಬರ್ತಾಯಿದೆ ನಿಮಗೆ. ಆ್ಯಂಡ್ ಸೂನ್ ಇದು ಎಂಡಾಗಿ ಕೂಡ ನಿಮಗೆ ಹೊಸ ಲೈಫ್ ಅನ್ನೋದು ಶುರು ಆಗುತ್ತೆ. ವೆರಿ ಗುಡ್, ವೆರಿ ಗುಡ್. ಆ್ಯಂಡ್ ಯು ಆರ್ ಪ್ರೊಟೆಕ್ಟೆಡ್. ಒಂದು ಹೇಳ್ತೀನಿ, ನೀವು ಪ್ರೊಟೆಕ್ಟೆಡ್. ಸೊ ಮಾಟ ಮಂತ ಏನೇ ಮಾಡಿಸಿ ಅಂತಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಅದೂ ಹೊಟ್ಟೋಗುತ್ತೆ. ಆ್ಯಂಡ್ ನೀವು ಪ್ರೊಟೆಕ್ಟೆಡ್ ಆಗಿರ್ತೀರ. ಆರ್ಕೇಂಜಲ್ ಮೈಕಲ್ನ ನೀವು ನಂಬೋದು, ನಿಮ್ಮ ಗೈಡ್ ಅಂತ, ಅದೇ ಸ್ಪಿರಿಟ್ ಗೈಡ್ ಅಂತ ನೀವು ಅವ್ರನ್ನ ನಂಬ್ಕೊಬೋದು. ಆ್ಯಂಡ್ ಈ ಜರ್ನಿನಲ್ಲಿ ಆಫ್ಟರ್ ಈ ಶಿಫ್ಟ್ ಆದಮೇಲೆ, ಓಕೆ, ಈ ಕ್ವಾಂಟಮ್ ಶಿಫ್ಟ್ ಅಂದರೆ ಈ ವೀಲ್ ಆಫ್ ಫಾರ್ಚೂನ್ ಇದೆಯಲ್ಲ, ಈ ಕಾರ್ಡ್ ಇದ್ರದ್ದಾದ ಮೇಲೆ ನಿಮ್ಮ ಲೈಫಲ್ಲಿ ಯೂನಿಯನ್ ಅನ್ನೋದು ಬರುತ್ತೆ. ಓಕೆ, ಅಂದರೆ ಗೆಟಿಂಗ್ ಮ್ಯಾರಿಡ್, ಗೆಟಿಂಗ್ ಇನ್ ಟು ಅ ರಿಲೇಷನ್ಶಿಪ್, ನ್ಯೂ ರಿಲೇಷನ್ಶಿಪ್, ಎಲ್ಲ ಹೊಸದು, ಪುನಃ ಹುಟ್ಟಿದಂಗೆ, ಶುರುವಿಂದ ಪುನಃ ಶುರು ಮಾಡೋಂಗೆ. ಬಟ್ ಈ ಸೈಕಲ್ ಅಲ್ಲ, ಹೊಸ ಚಾಪ್ಟರ್ ಆಫ್ ಲೈಫ್. ಓಕೆ, ಸಕ್ಸಸ್ ತುಂಬ ಇದೆ. ಚಾಲೆಂಜಸ್ನ ನೀವು ಫೇಸ್ ಮಾಡಿ ಫಿನಿಷ್ ಮಾಡಬೇಕು. ಆ್ಯಂಡ್ ಅದಕ್ಕೆ ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇರಬೇಕು. ಓಕೆ, ನೀವು ಇಂಟ್ಯೂಷನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಎಲ್ಲ ಈಸಿ ಆಗಿಬಿಡುತ್ತೆ. ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಒಳ್ಳೆ ರೀಡಿಂಗ್ ಬಂದಿದೆ. ಆಲ್ ಯು ಹ್ಯಾವ್ ಟು ಡೂ, ನೀವೇನು ಮಾಡಬೇಕು ಅಂತಂದರೆ, ಸ್ವಲ್ಪ ದುರಭ್ಯಾಸ ಅಂತಿದೆ, ದಯವಿಟ್ಟು ಅದರಿಂದ ಆಚೆ ಬನ್ನಿ. ಆ್ಯಂಡ್ ನೀವು ಬೇರೆ ಆಸ್ಟ್ರಾಲಜರ್ ಅಥವಾ ಒಂದು ಈ ಥರ ಟ್ಯಾರೋ ರೀಡಿಂಗ್ನಲ್ಲಿ ಏನಾದರೂ ಹೆದರಿಸಿ ಸಂಪಾದನೆ ಮಾಡ್ತಿದ್ದೆ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಪ್ರೆಸೆಂಟ್ ಮೂಮೆಂಟ್ನಲ್ಲಿರಿ, ಗೋ ವಿತ್ ದ ಫ್ಲೋನಲ್ಲಿರಿ. ಆ್ಯಂಡ್ ವಾಜ್ರ, ಮೆಂಟಲ್ ಕ್ಲಾರಿಟಿಗೆ, ಓಕೆ, ವಾಜ್ರ ಅಂತ ಹಾಕಿ ಗೂಗಲಲ್ಲಿ ಇಮೇಜಸ್ ಅಂತ ನಿಮಗೆ ತುಂಬ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಸ್ವಲ್ಪ ಅದನ್ನು ನೋಡಿ ರಾತ್ರಿ ಮಲ್ಕೊಂಡ್ರೂ ನಿಮ್ಗೆ ಅದು ಮೆಂಟಲ್ ಕ್ಲಾರಿಟಿ ಆಟೋಮ್ಯಾಟಿಕಲಿ ಬರುತ್ತೆ. ಓಕೆ, ಸೊ ನಿಮಗೆ ನೀವೇನು ಬೇಕಿದ್ದು ನೀವು ಕ್ರಿಯೇಟ್ ಮಾಡ್ಕೊಬೋದು. ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರ ಸದ್ಯಕ್ಕೆ ಸ್ವಲ್ಪ ನಿಮ್ಮ ಮೇಲೆ ನಿಮಗೇ ನಂಬಿಕೆ ಇಲ್ಲ ಜಾಸ್ತಿ. ಸ್ವಲ್ಪ ಶೇಮ್, ಅಂದರೆ ನಾನು ಹೆಂಗೆ ಅವ್ರ ಮುಂದೆ ಹೋಗಲಿ ಇವಾಗ, ನಾನು ಏನಂತ ತೋರಿಸ್ಲಿ ಇವಾಗ, ನನ್ನ ಮುಖ ಹೇಗೆ ಅಂತ ನಾನು ತೋರಿಸ್ಲಿ ಇವಾಗ, ಆ ಥರ ನಿಮ್ಗೇನಾದರೂ ಅವಮಾನ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್ ಚಕ್ರನ ಅದು ಅನ್ಬ್ಯಾಲೆನ್ಸ್ಡ್ ಆಗಿದೆ, ಬ್ಯಾಲೆನ್ಸಿಗೆ ತನ್ನಿ, ಮೆಡಿಟೇಷನ್ ಮಾಡಿ. ಸೋಲಾರ್ ಪ್ಲೆಕ್ಸಸ್ ಚಕ್ರ ಮೆಡಿಟೇಷನ್ ವೀಡಿಯೋಸ್ ಅಂತ ಹಾಕಿ ಯೂಟ್ಯೂಬಲ್ಲಿ ತುಂಬ ಸಿಗುತ್ತೆ. ದಯವಿಟ್ಟು ಅದನ್ನು ಮೆಡಿಟೇಷನ್ ಮಾಡಿ, ಗೈಡೆಡ್ ಮೆಡಿಟೇಷನ್ ಸಿಗುತ್ತೆ ನಿಮಗೆ. ಓಕೆ, ಸೊ ಸ್ವಲ್ಪ ದಿವಸ ಆಮೇಲೆ ನಾನೇನೇ ಗೈಡೆಡ್ ಮೆಡಿಟೇಷನ್ ಮಾಡೋದು ಹೇಗೆ, ಏನು, ಪ್ರತಿಯೊಂದನ್ನು ನಾನು ವಿಡಿಯೋ ಮಾಡಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಾನು ಮಾತು ಕೇಳಿದ್ದಕ್ಕೆ. ವಿತ್ ಆಲ್ ಲವ್ ಆ್ಯಂಡ್ ರೆಸ್ಪೆಕ್ಟ್, ಪೂಜಾ ಈ ಕಡೆಯಿಂದ ನಮಸ್ಕಾರ. ಬಾಯ್.